ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಎಬೋನಿಯನ್ನು ತಮಿಳು ಭಾಷೆಯಲ್ಲಿ ಕರುಂಗಲಿ ಎಂದು ಕರೆಯಲಾಗುತ್ತದೆ. ಇದೊಂದು ರೀತಿಯಾದಂತಹ ಮರ. ಇದು ಡಯೋಸ್ಪೈರೋಸ್ ಕುಲಕ್ಕೆ ಸೇರಿದೆ. ಈ ದೈತ್ಯ ಮರಗಳು 100 ಅಡಿ ಎತ್ತರಕ್ಕೆ ಬೆಳೆಯಬಹುದು. ಎಬೋನಿ ಮರಗಳು ಉಷ್ಣವಲಯದ ಪ್ರದೇಶಗಳಲ್ಲಿ, ಮುಖ್ಯವಾಗಿ ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ವ್ಯಾಪಕವಾಗಿ ಕಂಡುಬರುತ್ತದೆ. ಕರುಂಗಲಿ ಮರ ಸಹಿಷ್ಣು ಮರವಾಗಿದ್ದು ನೈಸರ್ಗಿಕವಾಗಿ ಇಂಗಾಲವನ್ನು ಹೀರಿಕೊಳ್ಳುತ್ತದೆ ಹಾಗೆ ಸಂಗ್ರಹಿಸುತ್ತದೆ. ಕರುಂಗಲಿ ಮರವು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳುವುದರಿಂದ ಅನೇಕ ದೇವಾಲಯಗಳಲ್ಲಿ ಇದನ್ನು ಸ್ಥಳ ವೃಕ್ಷವಾಗಿ ಬಳಸಲಾಗುತ್ತದೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಇದು ಮಂಗಳ ಗ್ರಹಕ್ಕೆ ಸಂಬಂಧಿಸಿದೆ. ಯಾರಾದರೂ ಮಂಗಳ ಗ್ರಹದ ದುಷ್ಪರಿಣಾಮಗಳಿಂದ ಬಳಲುತ್ತಿದ್ದರೆ ಅವರು ಗ್ರಹದ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ಕರುಂಗಲಿ ಮಾಲೆಯನ್ನು ಅಥವಾ ಬಳಿಯನ್ನು ಧರಿಸಬಹುದು. ಈ ಕರುಂಗಲಿ ಮಾಲೆಯನ್ನು ತಮಿಳುನಾಡು ರಾಜ್ಯದ ದಿಂಡಿಗಲ್ನಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಪಾತಾಳ ಶಂಭು ಮುರುಗನ್ ದೇವಾಲಯದಲ್ಲಿ ದೊರೆಯುತ್ತದೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಈ ಕರುಂಗಲಿ ಮಾಲೆಯನ್ನು ಧರಿಸಿದ ನಂತರ ಇದರ ಡಿಮ್ಯಾಂಡ್ ತುಂಬಾ ಹೆಚ್ಚಾಗಿದೆ. ಕರುಂಗಲಿ ಮಲೈ ಅಥವಾ ಎಬೋನಿ ಮಲೈ ಎಂದು ಕರೆಯಲ್ಪಡುವ ಇದನ್ನು ಆಧ್ಯಾತ್ಮಿಕವಾಗಿ ವಿವಿಧ ಉದ್ದೇಶಗಳಿಗಾಗಿ ಬಳಸಲಾಗುತ್ತೆ. ಕರುಂಗಲಿ ಮಲೈ ಅತೀಂದ್ರಿಯ ಮತ್ತು ಆಧ್ಯಾತ್ಮಿಕ ಶಕ್ತಿಗಳ ಸಮೃದ್ಧಿಯನ್ನು ಹೊಂದಿದೆ. ಕರುಂಗಲಿ ಮಾಲೆಯನ್ನು ನಿಯಮಿತವಾಗಿ ಬಳಸೋದ್ರಿಂದ ವ್ಯಕ್ತಿಯ ವಾಕ್ಸಿದ್ಧಿ ಶಕ್ತಿ ಸುಧಾರಿಸುತ್ತದೆ. ಪ್ರಾರ್ಥನೆ ಮತ್ತು ಧ್ಯಾನಗಳಲ್ಲಿ ಕರುಂಗಲಿ ಮಾಲೆಯನ್ನು ಬಳಸೋದ್ರಿಂದ ಕುಲದೇವತೆಯನ್ನು ಆಹ್ವಾನಿಸಲು ಸಹಾಯವಾಗುತ್ತದೆ. ಹೋಮಗಳು ಮತ್ತು ಪೂಜೆಗಳ ಸಮಯದಲ್ಲಿ ಕರುಂಗಲಿ ಮರದ ತುಂಡುಗಳನ್ನು ತುಪ್ಪದಿಂದ ಸುಡಲಾಗುತ್ತೆ. ಇದು ಆ ಸ್ಥಳದಿಂದ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕುತ್ತೆ ಹಾಗೆ ಸಕಾರಾತ್ಮಕ ಕಂಪನಗಳನ್ನು ಹೆಚ್ಚಿಸುತ್ತದೆ. ಕೆಲವು ಜನರು ಕರುಂಗಲಿಯಲ್ಲಿ ದೇವತೆಗಳ ವಿಗ್ರಹಗಳನ್ನು ಸ್ಥಾಪಿಸಿ ಅವರ ಪರಮ ಆಶೀರ್ವಾದವನ್ನು ಪಡೆಯುತ್ತಾರೆ. ಕರುಂಗಲಿ ಮಾಲೆ ಧರಿಸುವುದರಿಂದ ರೋಗ ನಿರೋಧಕ ಶಕ್ತಿ ಮತ್ತು ಮೂಳೆಗಳು ಬಲಗೊಳ್ಳುತ್ತವೆ. ನರಮಂಡಲಕ್ಕೆ ವಿಶ್ರಾಂತಿ ದೊರೆಯುತ್ತದೆ. ಸ್ಮರಣ ಶಕ್ತಿ ಸುಧಾರಿಸುತ್ತದೆ. ಒತ್ತಡ ನಿವಾರಣೆಯಾಗುತ್ತದೆ. ಹೆಚ್ಚುವರಿ ಶಾಖ ನಿವಾರಣೆಯಾಗುತ್ತದೆ. ದೇಹದಿಂದ ವಿಷವನ್ನು ಹೊರಹಾಕುತ್ತದೆ. ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಚರ್ಮದ ಸಮಸ್ಯೆಗಳನ್ನು ಗುಣಪಡಿಸುತ್ತೆ ಹಾಗೂ ಅದೃಷ್ಟವನ್ನು ಆಕರ್ಷಿಸುತ್ತದೆ. ಕರುಂಗಲಿ ಮರವು ಔಷಧೀಯ ಗುಣಗಳು ಮತ್ತು ದೈವಿಕ ಶಕ್ತಿಯನ್ನು ಹೊಂದಿದೆ. ಈ ಅಪರೂಪದ ಪ್ರಭೇದವು ವಿದ್ಯುತ್ಕಾಂತೀಯ ಶಕ್ತಿ ಮತ್ತು ಸಕಾರಾತ್ಮಕ ಶಕ್ತಿಗಳಿಗೆ ಆಕರ್ಷಕವಾಗಿದೆ. ಇದರ ಶಕ್ತಿಯು ಸುಮಾರು 1 ಕಿಲೋಮೀಟರ್ವರೆಗೆ ಹರಡಬಹುದು. ಶಕ್ತಿಯುತವಾದ ಕರುಂಗಲಿ ಮರವನ್ನು ಬಲವಾದ ಮನೆ, ದೇವಾಲಯದ ಬಾಗಿಲುಗಳು, ಸುತ್ತಿಗೆಗಳು, ಮರದ ಆಟಿಕೆಗಳು ಇತ್ಯಾದಿಗಳನ್ನು ತಯಾರಿಸಲು ಬಳಸಲಾಗುತ್ತೆ. ಇದು ಮನೆಗಳು ಮತ್ತು ದೇವಾಲಯಗಳನ್ನು ಗುಡುಗು ಮತ್ತು ಮಿಂಚಿನಿಂದ ತಡೆಯುವುದಲ್ಲದೆ ದೇವಾಲಯದ ಸುತ್ತಲಿನ ಪ್ರದೇಶಗಳನ್ನು ನೈಸರ್ಗಿಕ ವಿಕೋಪಗಳಿಂದ ರಕ್ಷಿಸುತ್ತೆ. ಈ ಮಾಲೆಯನ್ನು ಧರಿಸಿದ ನಂತರ ನಿಮ್ಮ ಧೈರ್ಯ ಹೆಚ್ಚಾಗುತ್ತದೆ. ಉತ್ತಮ ಆಲೋಚನೆಗಳನ್ನು ಮಾಡ್ತೀರಾ. ಬ್ಲ್ಯಾಕ್ ಮ್ಯಾಜಿಕ್ ನಿಮ್ಮ ಮೇಲೆ ಆಗೋದಿಲ್ಲ. ಈ ಮಾಲೆಯನ್ನು ಧರಿಸಿದ ನಂತರ ಶುಭ ಫಲಿತಾಂಶಗಳನ್ನು ಕಾಣುತ್ತೀರಾ. ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುತ್ತವೆ. ದುಸ್ವಪ್ನಗಳು ದೂರವಾಗುತ್ತದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸು ಸಿಗುತ್ತದೆ. ಇನ್ನು ಈ ಕರುಂಗಲಿ ಮಾಲೆಯನ್ನು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಯಾರಾದರೂ ಧರಿಸಬಹುದು. ಮಂಗಳ ಗ್ರಹದ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ಮಂಗಳ ಗ್ರಹದ ಬಾಧೆ ಇರುವ ಜನರು ಇದನ್ನು ಧರಿಸಬಹುದು. ಉತ್ತಮ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳು ತಮ್ಮ ಸ್ಮರಣ ಶಕ್ತಿ ಮತ್ತು ಬೌದ್ಧಿಕ ಶಕ್ತಿಯನ್ನು ಸುಧಾರಿಸಲು ಶುದ್ಧ ಕರುಂಗಲಿ ಉತ್ಪನ್ನಗಳನ್ನು ಬಳಸಬೇಕು. ಉದ್ಯಮಿಗಳು ತಮ್ಮ ಸ್ಥಳಗಳಲ್ಲಿ ಕರುಂಗಲಿ ಉತ್ಪನ್ನಗಳನ್ನು ಬಳಸಿಕೊಂಡು ಗಮನಾರ್ಹ ಅಭಿವೃದ್ಧಿಯನ್ನು ಕಾಣಬಹುದು ಹಾಗೆ ನಂಬಲಾಗದ ಲಾಭವನ್ನು ಪಡೆಯಬಹುದು. ದುಷ್ಟಕಣ್ಣು, ಮಾಟಮಂತ್ರ ಮತ್ತು ಇತರ ದುಷ್ಟಶಕ್ತಿಗಳಿಂದ ಬಳಲುತ್ತಿರುವ ಜನರು ನಕಾರಾತ್ಮಕ ಪ್ರಭಾವಗಳಿಂದ ದೂರವಿರಲು ಕರುಂಗಲಿ ಮಾಲೆಯನ್ನು ಧರಿಸಬಹುದು. ಲೈಫಲ್ಲಿ ಏನೇ ಸಮಸ್ಯೆ ಇದ್ದರೂ
ಅಂದರೆ ಜಾಬ್ ಪ್ರಾಬ್ಲಮ್ಮ ಅಥವಾ ಮಕ್ಕಳ ಎಜುಕೇಷನ್ ಸಮಸ್ಯೆ ಇದೆ, ಮೇಯ್ನಾಗಿ ಕಣ್ಣು ದೃಷ್ಟಿಯಿಂದ ತುಂಬ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಅದಕ್ಕೆಲ್ಲ ಕರುಂಗಲಿ ಮಾಲೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಪ್ರತಿ ಶನಿವಾರ ಅಂದರೆ ಯಾರಿಗೆಲ್ಲ ಸಾಡೆ ಸಾತಿ ನಡೀತಿದೆ ಅಥವಾ ಮಹಾದಶ ನಡೀತಿದೆ ಅಂಥವರು ಪ್ರತಿ ಶನಿವಾರ ಓಂ ಶಂ ಶನೈಶ್ಚರಾಯ ನಮಃ ಅಂತ 18 ಬಾರಿ ಜಪ ಮಾಡಿ ಈ ಮಾಲೆಯನ್ನು ಹಾಕಿಕೊಳ್ಳುವಂಥದ್ದು. ಕರುಂಗಲಿ ಮಾಲೆಯನ್ನು ನೇರವಾಗಿ ಧರಿಸುವ ಬದಲು 24 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಡಿ. ನಂತರ 24 ಗಂಟೆಗಳು ಮೊಸರಿನಲ್ಲಿ ಅಥವಾ ಹಾಲಿನಲ್ಲಿ ನೆನೆಸಿಡಿ. ಕರುಂಗಲಿ ಮಾಲೆಯನ್ನು ಧರಿಸುವ ಮುನ್ನ ಮುರುಗನ್ ಅಥವಾ ವಾರಾಹಿ ಅಮ್ಮನ ಪಾದದ ಕೆಳಗೆ ಇರಿಸಿ. ಧರಿಸಲು ಅತ್ಯಂತ ಮಂಗಳಕರ ದಿನವೆಂದರೆ ಮಂಗಳವಾರವನ್ನು ಆರಿಸಿ. ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ವಾರಾಹಿ ಅಮ್ಮನ ಮಂತ್ರವನ್ನು ಜಪಿಸಿ ನಂತರ ಈ ಕರುಂಗಲಿ ಮಾಲೆಯನ್ನು ಧರಿಸಬಹುದು. ಇನ್ನು ಇದನ್ನು ಧರಿಸಲು ಕೆಲವು ನಿಯಮಗಳಿವೆ. ಮೊದಲನೆಯದಾಗಿ ಸಾವನ್ನಪ್ಪಿದ ಸ್ಥಳಕ್ಕೆ ಹೋಗುವಾಗ ಈ ಕರುಂಗಲಿ ಮಾಲೆಯನ್ನು ತೆಗೆದಿಡಿ. ಮಲಗುವ ಸಮಯದಲ್ಲಿ ಧರಿಸಬಾರದು. ಹೆಂಗಸರು ಮಾಸಿಕ ಅವಧಿಯಲ್ಲಿ ಈ ಕರುಂಗಲಿ ಮಾಲೆಯನ್ನು ಧರಿಸಬಾರದು. 15 ದಿನಗಳಿಗೆ ಅಥವಾ ತಿಂಗಳಿಗೊಮ್ಮೆ ಈ ಕರುಂಗಲಿ ಮಾಲೆಯನ್ನು ನೀರಲ್ಲಿ ಹಾಕಿ ನಂತರ ಆ ನೀರನ್ನು ಚೆಲ್ಲಿಬಿಡಿ. ಇದರಿಂದ ಕರುಂಗಲಿ ಮಾಲೆ ಹೀರಿಕೊಂಡಿರುವ ದುಷ್ಟಶಕ್ತಿಗಳು ಆಚೆ ಹೋಗುತ್ತವೆ. ಕೇಳಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಕರುಂಗಲಿ ಮಾಲೆಯ ಮಹತ್ವ. ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬಾಯ್.